ಇವತ್ತು ಮುಖ್ಯವಾಗಿ ನಾನು ಬಹಳಷ್ಟು ದಿನಗಳಿಂದ ಕುರುಡುಮಲೆಗೆ ಬರಬೇಕು ಅಂತ ಅನ್ಕೊಂಡಿದ್ದೆ. ಇವತ್ತು ಒಳ್ಳೆ ದಿನ ಆಗಿದ್ರಿಂದ ದೇವ್ರ ದರ್ಶನ ಪಡೆದಿದ್ದೀನಿ ಮತ್ತು ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಕಾರ್ಯಕರ್ತರ ಭೇಟಿನೂ ಮಾಡ್ಬೇಕಂತ ಹೇಳಿ ಇವತ್ತು ಕಾಂಗ್ರೆಸ್ ಆಫೀಸ್ಗೆ ಬಂದಿದ್ದೀನಿ. ಇಲ್ಲಿ ಬಹಳಷ್ಟು ಚರ್ಚೆ ಆಗಿರೋದು ಏನಂದ್ರೆ, ಇಲ್ಲಿ ನಮ್ಗೆ ಶಾಸಕರು ಇಲ್ಲದೆ ಇರೋದ್ರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರತಿಯೊಂದಕ್ಕೂ ನಾವು MLA ಹತ್ರ ಹೋಗಕ್ಕಾಗಲ್ಲ. ಯಾಕಂದ್ರೆ ಬೇರೆ ಪಕ್ಷದ MLA ಇರೋದ್ರಿಂದ ನಮ್ಗೆ ಅವ್ರಿಗೆ ಹೋಗಕ್ಕಾಗಲ್ಲ. ನಮ್ದೇ ಸರ್ಕಾರ ಇರೋದ್ರಿಂದ ಮುಖ್ಯಮಂತ್ರಿಗಳ ಬಳಿ ಹೇಳಿ ನಮ್ಮ ತಾಲೂಕಿಗೆ ಅನುದಾನ ಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರುಗಳು ಇಟ್ಟಿದ್ದಾರೆ. ಅದೊಂದು ವಿಚಾರ. ಮೊನ್ನೆ ತಾನೇ ನಮ್ಮ AICC ಜನರಲ್ ಸೆಕ್ರೆಟರಿ ಕರ್ನಾಟಕ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿದ್ರು, ನನ್ನೂ ಕರೆದು ಮಾತಾಡಿದ್ರು. ವಿಶೇಷವಾಗಿ ಕೋಲಾರ ಪಾರ್ಲಿಮೆಂಟ್ ಬಗ್ಗೆ ತಾವೇನೇನು ಮಾಡಿದ್ದೀರಾ ಅಂತ ಕೇಳಿದ್ರು. ಇದುವರೆಗೂ ನಾವೇನೇನ್ ಮಾಡಿದ್ವಿ ಹೇಳಿದ್ವಿ. ಆಮೇಲೆ ಅವರ ಸೂಚನೆ ಮೇರೆಗೆ ಕಾರ್ಯಕರ್ತರ ಅಹವಾಲುಗಳು ಸ್ವೀಕರಿಸಬೇಕು ಮತ್ತು ಎಲ್ಲೆಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ಗಳಿಲ್ಲ ಅಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಸ್ಥಾನ ತುಂಬುವಂತ ಕೆಲಸನ ಆಗ್ಬೇಕಂತಿದ್ವಿ ಅಂತ ಹೇಳಿದ್ದಾರೆ. ಅದನ್ನ ಮುಖ್ಯವಾಗಿ ಇವತ್ತು ಚರ್ಚೆ ಮಾಡ್ತಾ ಇದ್ವಿ, ಯಾರನ್ನ ಮಾಡ್ಬೇಕು ಅಂತ ಹೇಳಿ. ಆಮೇಲೆ ಇಲ್ಲಿ ಬಹಳಷ್ಟು ಕೆಲಸ ಆಗ್ಬೇಕಾಗಿದೆ. ಮೋಸ್ಟ್ಲಿ ನಮ್ಗೆ ನವೆಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ನನ್ನ ಏನು MP ಚುನಾವಣೆಯಲ್ಲಿ ಸುಮಾರು 30,000 ಓಟ್ಗಳ ಮೈನಸ್ ಇದೇ ಕ್ಷೇತ್ರದಲ್ಲಿ ಆಗಿದ್ರಿಂದ ಇಲ್ಲಿ ಸ್ವಲ್ಪ ಗಮನ ಹರಿಸಬೇಕು ಅಂತ ನನಗೆ ಹೈಕಮಾಂಡ್ ಇಂದ ಸೂಚನೆ ಬಂದಿದೆ. ನಾವು ಬರೋ ವಾರದಿಂದ ನಾನು ಆದಿನಾರಾಯಣ ಮಾತಾಡ್ತೀನಿ. ಪ್ರತಿ ಪಂಚಾಯತ್ಗೂ ವಿಸಿಟ್ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೀನಿ. ಡಿಸೆಂಬರ್ ಅಲ್ಲಿ ಚುನಾವಣೆ ಬರ್ತಾ ಇದೆ. ನಮಗೆ ಏನು MP ಚುನಾವಣೆಯಲ್ಲಿ ರಿಸಲ್ಟ್ ಏನ್ ಬರ್ತದೆ ಪುನರಾವರ್ತನೆ ಆಗಬಾರದು. ಇಷ್ಟೆಲ್ಲ ಸರ್ಕಾರ ಸೌಲಭ್ಯ ಕೊಡ್ತಾ ಇದ್ರು ಕೂಡ ಯಾಕೆ ಜನ ನಮ್ಮ ಬಗ್ಗೆ ಒಲವು ತೋರಿಸ್ತಾ ಇಲ್ಲ ಅನ್ನೋದು ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆ. ಆದ್ರಿಂದ ನಾವು ಪಂಚಾಯತಿಯನ್ನು ವಿಸಿಟ್ ಮಾಡ್ಬೇಕು ಅಂತ ಹೇಳಿ ನಾವು ಈ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನೆಕ್ಸ್ಟ್ ವೀಕ್ ಇಂದ ನಾವು ಪ್ರತಿ ಪಂಚಾಯತಿಗೂ ವಿಸಿಟ್ ಮಾಡಿ ನಮ್ಮ ಕಾರ್ಯಕರ್ತರನ್ನ ಜನಗಳನ್ನ ಭೇಟಿ ಮಾಡಿ ಅಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸಬೇಕಂತ ಹೇಳಿ ನಾನು ಯೋಚನೆ ಮಾಡಿದ್ದೆ. ಇಲ್ಲಿ ಅವಳಿ ಬ್ಲಾಕ್ ಕಾಂಗ್ರೆಸ್ ಬಗ್ಗೆ ಈಗ ಅದನ್ನೇ ಹೇಳಿದೆ ನಾನು. ಅವಳಿ ನಮ್ಮ ಹಿರಿಯ ನಾಯಕರು ನೀಲಕಂಠೇಗೌಡರು ತೀರ್ಕೊಂಡ ಮೇಲೆ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅನಾಥವಾಗಿದೆ. ಆ ಸ್ಥಾನ ತುಂಬೋದಕ್ಕೆ ಒಬ್ಬ ಯೋಗ್ಯ ಮತ್ತು ಸಮರ್ಥ ಅಭ್ಯರ್ಥಿ ಬೇಕಾಗಿದೆ. ನಾವು ಯಾರನ್ನಂದ್ರೆ ಅವ್ರು ಮಾಡಕ್ಕಾಗಲ್ಲ. ಅದರಿಂದ ನಾವೆಲ್ಲ ಸೀನಿಯರ್ ಲೀಡರ್ಸ್ ನ ಕನ್ಸಲ್ಟ್ ಮಾಡಿ ಅವ್ರ ಅಭಿಪ್ರಾಯವನ್ನು ಪಡೆದು ಒಬ್ಬ ಒಳ್ಳೆ ಬ್ಲಾಕ್ ಪ್ರೆಸಿಡೆಂಟ್ ನ ಇಲ್ಲಿ ನೇಮಕ ಮಾಡಬೇಕು ಅಂತ ಡಿಸ್ಕಸ್ ಮಾಡಿದ್ವಿ. ತಾಲೂಕಲ್ಲಿ ಕಾರ್ಯಕರ್ತರು ಮತ್ತೆ ಇದೇ ಪಕ್ಷದ ಮುಖಂಡ ಮಾಡುವ ಒಂದಷ್ಟು ವಿಚಾರಗಳ ಬಗ್ಗೆ ಗೊಂದಲಗಳು ಈಗ ಯಾವ್ದಾದ್ರು ನಾಮಿನೇಷನ್ ಮಾಡಿದಾಗ ಸಹಜವಾಗಿ ಆಸ್ಪಿರೆಂಟ್ಸ್ ಜಾಸ್ತಿ ಇರ್ತಾರೆ. ಸಿಗದಿರೋರು ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋದು ಸಹಜ. ಅವರನ್ನ ಕನ್ಸಲ್ಟ್ ಮಾಡಿ ಅದನ್ನ ಏನು ಬೇಜಾರು ಮಾಡ್ಕೊಂಡು ಅದನ್ನ ಶಮನ ಮಾಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನಿನ್ನೆ ಒಂದು ಸಭೆಯಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಇತ್ತು. ಹಲವಾರು ವಿಚಾರಗಳು ಕೂಡ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಒಂದು ವಿಚಾರ ಆಗ್ಬೋದು, ಮತ್ತೊಂದು ಇವಾಗ ಗ್ಯಾರಂಟಿ ಯೋಜನೆ ವಿಚಾರದಲ್ಲಿ ಆಗ್ಬೋದು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿ ಗ್ರಾಮದಲ್ಲೂ ಇರೋದು ಸರ್ವೇ ಸಾಧಾರಣ. ಆದ್ರೆ ಅಂತ ಒಂದು ಸರ್ಕಾರ ಕೂಡ ತಮ್ಮದೇ ಇದೆ. ಆದ್ರೂ ಸಹ ಇವತ್ತು ಗೊಂದಲಗಳಲ್ಲಿ ನಡೀತಾ ಇದೆ. ಇದನ್ನು ಯಾವ ರೀತಿ ಸರಿಪಡಿಸ್ತಾರೆ? ನಾನು ಈಗಾಗಲೇ ಹೇಳ್ದಂಗೆ ಯಾವ್ದೋ ನಾಮಿನೇಷನ್ ಆದ ಗೊಂದಲಗಳಾಗೋದು ಸಹಜನೇ. ಅದನ್ನ ಆದಿನಾರಾಯಣ ಅವರೇ ನಿನ್ನೆ ಪರ್ಸನಲ್ ಆಗಿ ಹೇಳಿದ್ದಾರೆ. ಇದನ್ನೆಲ್ಲ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಈ ಗೊಂದಲ ಪರಿಹಾರ ಮಾಡ್ತೀವಿ ಅಂತ ಆದಿನಾರಾಯಣ ನಿನ್ನೆ ಮಾತು ಕೊಟ್ಟಿರೋದು ನಾನು ಮೀಡಿಯಾ ಮುಖಾಂತರ ನೋಡ್ದೆ, ಮಾತಾಡಿದನು ಕೂಡ. ಇದು ಶೀಘ್ರದಲ್ಲೇ ಪರಿಹಾರ ಆಗತ್ತೆ. ಇನ್ನು ಮುಂದೆ ಆಗ್ಬೇಕು ಅಂದ್ರೆ ನಾಮಿನೇಷನ್ ಗಳಿಗೂ ಸ್ವಲ್ಪ ಎಲ್ಲಾರನ್ನು ಕೇಳಿ ಮಾತಾಡ್ಬೇಕು ಅಂತ ಹೇಳಿ ನಾನು ಎಲ್ಲೋ ಒಂದ್ ಕಡೆ ತಾವು ಚುನಾವಣೆ ನಂತರ ಈ ಭಾಗದಲ್ಲಿ ತಾವು ಸಕ್ರಿಯವಾಗಿಲ್ಲ ಅನ್ನೋ ಒಂದು ವಾದ ಇದೆ. ಇಲ್ಲ, ನಾನು MP ಆಗಿ ಗೆದ್ದಿದ್ರೆ ನಮ್ದು ಬೇರೆನೆ ಕೆಲಸ ಇರ್ತಾ ಇತ್ತು. ಸೋತಿದ್ದೀವಿ. ಆಮೇಲೆ ನಿಮ್ಗೆ ಗೊತ್ತು, ಸೋತವ್ರಿಗೆ ಅಂತ ಪ್ರಾಮುಖ್ಯತೆ ಇರೋ ವಿಚಾರ ನಾನು ಓಪನ್ ಆಗಿ ಹೇಳ್ತೀನಿ.
ಸೋತವ್ರಿಗಂತ ಪ್ರಾಮುಖ್ಯತೆ ಇರಲ್ಲ. ನಮ್ಮ ಹತ್ರ ಏನಾದ್ರು ಕೆಲಸ ಆಗತ್ತೆ ಅಂದ್ರೆ ಕಾರ್ಯಕರ್ತರಾಗ್ಲಿ ಜನಗಳು ಬರ್ತಾರೆ. ಸೋತಿರೋರ ಹತ್ರ ಏನು ಕೆಲಸ ಆಗಲ್ಲ ಅಂದಾಗ ಜನನು ಬರಲ್ಲ. ಹಂಗ ಹಂಗೂ ಕಾರ್ಯಕರ್ತರು ತಮ್ಮ ಪ್ರೀತಿಯಿಂದ ಊರ ಹಬ್ಬಗಳಿಗೆ ಮದುವೆಗಳಿಗೆ ಕರಿತಾನೆ ಇದಾರೆ, ನಾನು ಬರ್ತಾನೆ ಇದ್ದೀನಿ. ಆದ್ರೆ ಬಂದು ಪ್ರಚಾರ ಮಾಡ್ಕೊಳ್ಳುವಂತ ಸಂದರ್ಭ ನನಗೇನು ಸಿಕ್ಕಿಲ್ಲ. ಅದರಿಂದ ಈಗ ನಮ್ ಪಕ್ಷನೂ ಕೆಲಸ ಕೊಟ್ಟಿರೋದ್ರಿಂದ ಪ್ರತಿ ಪಂಚಾಯತಿ ವಿಸಿಟ್ ಮಾಡ್ಬೇಕು ಅನ್ನೋ ಒಂದು ಕೆಲಸ ಇರೋದ್ರಿಂದ ನಾವ್ ಇನ್ಮೇಲೆ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ತೀವಿ. ಸರ್ 16 ವರ್ಷಗಳಿಂದ ನಿಷ್ಠಾವಂತರಾಗಿ ಕೆಲಸ ಮಾಡ್ತಿರುವಂತ ಕಾರ್ಯಕರ್ತರಿಗೂ ಸಂಪೂರ್ಣವಾಗಿ ಇಲ್ಲಿ ಗೌರವ ಕೆಲವರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪನೂ ಇದೆ ಸರ್. ಅದ್ರ ಬಗ್ಗೆ ತಾನೇ ಇದು ಮುಳುಬಾಗ್ಲು ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ MLAಗಳು ಶಾಸಕರುಗಳು ಪಕ್ಷದ ಶಾಸಕರುಗಳು ಇರಲ್ವೋ ಅಲ್ಲಿ ಸ್ವಲ್ಪ ಹೊಂದಾಣಿಕೆ ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಪಕ್ಷ ಕೆಲವರು ಇನ್ಚಾರ್ಜ್ಗಳನ್ನ ಹಾಕಿದ್ದಾರೆ KPCC. ಅವ್ರ ಮೂಲಕ ಯಾರ್ಯಾರಿಗೆ ಗೌರವ ಸಿಗಬೇಕು, ಯಾರ್ಯಾರಿಗೆ ಆದ್ಯತೆ ಸಿಗಬೇಕು, ಯಾರು ಹೊಸಬರು ಬಂದಿದ್ದಾರೆ ಅಥವಾ ಯುವಕರು ಬಂದಿದ್ದಾರೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು, ಎಲ್ಲಾ ನಿಟ್ಟಿನಲ್ಲಿ ಕೆಲಸ ಶುರು ಮಾಡ್ತೀವಿ. ಸರ್, ಇತ್ತೀಚೆಗೆ ನಡೆದಂತ ಕೋಮನ್ ಚುನಾವಣೆಯಲ್ಲಿ ಸ್ವಪಕ್ಷದವರೇ ಒಂದು ಅಭ್ಯರ್ಥಿಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾರೆ ಸರ್. ಇಲ್ಲ, ರೆಬೆಲ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅವರು ಪ್ರತಿ ಚುನಾವಣೆಯಲ್ಲೂ ಕೂಡ ರೆಬೆಲ್ಸ್ ಇರ್ತಾರೆ. ಬೆನ್ನಿಗೆ ಚೂರಿ ಹಾಕ್ತಾರೆ ಅನ್ನೋದಕ್ಕಾಗಲ್ಲ. ಅವರು ನಿಂತ್ಕೊಂಡಿರ್ತಾರೆ, ಇವರು ನಿಂತ್ಕೊಂಡಿರ್ತಾರೆ. ಯಾರಿಗೆ ಅಡ್ವಾಂಟೇಜ್ ಅವ್ರು ಗೆದ್ದಿರ್ತಾರೆ. ಅವರು ಕಾಂಗ್ರೆಸ್ ಅವರೇ ಆಗಿರೋದ್ರಿಂದ ರೆಬೆಲ್ ಕಾಂಗ್ರೆಸ್ ಅಂತಾರೆ ಗುರುತಿಸ್ಕೊಂಡಿದ್ದಾರೆ ಅಷ್ಟೇ. ಮುಂಬರಲಿರುವ ಗ್ರಾಮ ಪಂಚಾಯತಿ ಚುನಾವಣೆ ಆಗ್ಬೋದು, ನಗರಸಭೆ ಆಗ್ಬೋದು, ಮತ್ತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಸಮೀಪದಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿ ಪಕ್ಷ ಸಂಘಟನೆ ಬಲಗೊಳ್ಳದಿದ್ರೆ ಚುನಾವಣೆ ಇದೇ ರೀತಿ ಫಲಿತಾಂಶ ಪುನರಾವರ್ತನೆ ಆಗ್ತದೆ. ಸಂಘಟನೆ ಮಾಡೋದಕ್ಕೆ ನಾವು ಇವತ್ತು ರಂಗಕ್ಕೆ ಇಳಿದಿದ್ದೀವಿ. ಪ್ರತಿ ಪಂಚಾಯತಿಗೂ ವಿಸಿಟ್ ಮಾಡಿ ಪಕ್ಷ ಸಂಘಟನೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದನೇ ನಾನು ಇವತ್ತು ಬಂದಿರೋದು.